ಯೋಚನೆ ಮಾಡೋದು ತಡಿಯೋಕ್ಕಾಗ್ದೆ ನಿನ್ನ ಬಾಡಿಂದ ಆಚೆ ಬಂದೆ. ಅದೇನು ಟೆನ್ಷನ್ ಕೊಡ್ತೀಯೋ ಇದೊಳ್ಳೆ ಕಥೆ ಆಯ್ತಲ್ಲ. ಅಲ್ಲ ಟೆನ್ಷನ್ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಸೊಲ್ಯೂಷನ್ ಕೊಡಬೇಕು. ಉಲ್ಟಾ ನನಗೆ ಬೈತಿದ್ಯಲ್ಲ. ಸುಮ್ಮನೆ ಕೈಲಾಗೋಂಥ ಚಾಲೆಂಜ್ ತಗೋಬೇಕು. ಹಿಂದೆ ಮುಂದೆ ಯೋಚನೆ ಮಾಡದೆ ಚಾಲೆಂಜ್ ತಗೋಬಿಟ್ರೆ ನನ್ನ ಮರ್ಯಾದೆ ಏನಾಗಬೇಕು? ನಾನು ಬೇರೆ ನೀನು ಬೇರೆ ಅಲ್ಲ ಅಂದಮೇಲೆ ಇಬ್ಬರು ಮರ್ಯಾದೆ ಒಂದೇ ತಾನೇ. ಸೊಲ್ಯೂಷನ್ ಇದ್ರೆ ಕೊಡು, ಇಲ್ಲ ಸುಮ್ಮನೆ ಒಳಗಡೆ ಹೋಗು. ನನ್ನಲ್ಲಿ ಒಳಗಡೆ ಕೂರ್ಸಿನೇ ನನ್ನ ಲವ್ ಸ್ಟೋರಿ ಹಿಂದೆ ಉಳಿದಿರೋದು. ಆಯ್ತಪ್ಪ, ಈಗ ಹಳೆ ವಿಷಯ ಎಲ್ಲ ಬಿಟ್ಟು ಮುಂದಕ್ಕೆ ಹೋಗೋಣ. ಈಗ ಎಲ್ರ ಮುಂದೆ ಹೋಗಿ ಅವ್ರ ಕೈಗೆ ಮದರಂಗಿ ಹಾಕೋದು ಹೇಗೆ ಅಂತ ಹೇಳು. ಹಿಂದೆ ಮುಂದೆ ಓಡಾಡೋದು ಬಿಟ್ಟು ಏನಾದ್ರೂ ಐಡಿಯಾ ಕೊಡೋ. ಐಡಿಯಾ? ನೀವು ಯಾವಾಗ ಬಂದ್ರಿ? ಅಲ್ಲಿ ನೀವು ಆಗ್ಲಿಂದ ಇಲ್ಲೇ ಇದ್ರಾ? ನಿನ್ನ ಕಣ್ಣೆದುರಿಗೆ ಬಂದಲ್ಲೋ. ನಾನು ಬಂದದ್ದು ಗೊತ್ತಾಗದೆ ಇರೋಷ್ಟು ಯಾವ ಲೋಕದಲ್ಲಿ ಮುಳುಗಿದ್ಯಪ್ಪ ನೀನು? ಯಾರು ಬಂದಿದ್ರು ಕನಸಿನಲ್ಲಿ? ಅದು ಆ ಥರ ಏನೂ ಇಲ್ಲಪ್ಪ. ನಾನೊಂದು ಮಾತು ಕೊಟ್ಬಿಟ್ಟು ಬಂದಿದ್ದೀನಿ. ಮಾತಾ? ಹ್ಞೂ ಅಪ್ಪ. ಆಗಿಲ್ಲ. ಯಾಕೆ ನಗ್ತಿದ್ದೀರಾ? ನಗ್ಬೇಡಿ ಅಪ್ಪ. ಕಷ್ಟ ಆಗ್ತಿದೆ. ಅಲ್ಲ ಕಣೋ, ಹೇಗೆ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲದೆ ಮಾಡ್ತೀನಿ ಅಂತ ಮಾತು ಕೊಟ್ಬಿಟ್ಟು ಬಂದ್ಬಿಟ್ಟಿದೀಯಲ್ಲ. ಇಲ್ಲೇ ನೀನು ಯಾವ ಸಿಮೆಂಟ್ ಡಾಕ್ಟ್ರು? ಆ ಮೂಮೆಂಟ್ ಅಲ್ಲಿ ಏನೋ ಧೈರ್ಯ ಬಂದ್ಬಿಡ್ತು, ಹೇಳ್ಬಿಟ್ಟೆ. ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನೀವಾದ್ರೂ ಏನಾದ್ರು ಐಡಿಯಾ ಕೊಡಿ. ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ನೀನು ಮಾಡೋದಿದ್ರೆ ಮಾತ್ರ ಹೇಳ್ತೀನಿ, ಮಾಡ್ಬೇಕಷ್ಟೆ. ನೀವು ಏನ್ ಹೇಳಿದ್ರು ಮಾಡ್ತೀನಿ. ನಂಗೆ ಮರ್ಯಾದೆ ಉಳಿದ್ರೆ ಸಾಕು. ಹೇಗಾಗುತ್ತೆ ಪ್ಲೀಸ್, ಅದು ಸುಲಭ ಐಡಿಯಾ ಕೊಡಿ. ಇದೆಲ್ಲ ನನ್ಗಾಗಲ್ಲ. ಪ್ರೀತಿಸ್ತೀನಿ ಅಂತಿದ್ಯಾ? ಪ್ರೀತಿಸಿರೋ ಹುಡುಗಿಗೆ ಇಷ್ಟು ಮಾಡಕ್ ಸಾಧ್ಯ ಇಲ್ವಾ?